ಈ ಚಳಿ ಸೀಸನ್ನಲ್ಲಿ ಹಸಿ ಅವರೆಕಾಳನ್ನ ಹಾಕಿ ಸುಮಾರು ರೆಸಿಪಿನ ಮಾಡ್ತಾರೆ. ಸೊ ನಾನು ಇವತ್ತು ನನ್ನ ವ್ಲಾಗಲ್ಲಿ ಹಸಿ ಅವರೆಕಾಯಿನ ಹಾಕಿ ಹುಳಿ ಸಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಹಸಿ ಕಾಳನ್ನ ಹಾಕಿ ಹುಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲಿಗೆ 3/4 kg ಅವರೆಕಾಯಿನ ಎಡ್ದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಬೇಕಾಗತ್ತೆ ಅವರೆಕಾಯಿನ. ಸೊ ಹುಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಅವರೆಕಾಯಿ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿನೂ ಸಹ ಹಾಕ್ತಾಯಿದ್ದೀನಿ. 2 ಆಲೂಗೆಡ್ಡೆನ ತೊಗೊಂಡಿದ್ದೀನಿ, 2 ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲೇ ನೆನೆ ಹಾಕಿದ್ದೀನಿ, ಯಾಕೆಂದರೆ ಬದನೆಕಾಯಿ ಬಣ್ಣ ಬದಲಾಗಿಬಿಡುತ್ತೆ ಹಾಗೆ ಬಿಟ್ಟರೆ. ಹಾಗಾಗಿ ಸೊ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನ ಹುರ್ಕೊಬೇಕಾಗುತ್ತೆ. ಜಾಸ್ತಿ ಏನು ಮಸಾಲೆ ಪದಾರ್ಥ ಹಾಕೋದು ಬೇಕಾಗಿಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಪದಾರ್ಥನ ಹಾಕಿ ಮಾಡಿದ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿರೋಂಥ 1 ಈರುಳ್ಳಿನ ತೊಗೊಂಡಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನಾಟಿ ಟೊಮೊಟೊನ ಹಾಕ್ಕೊತಾ ಇಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋ ಕಾರಣದಿಂದ ಫಾರಮ್ ಟೊಮೊಟೊನೇ 2 ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ, ಜೊತೆಗೆ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಈರುಳ್ಳಿ ಮತ್ತು ಟೊಮೊಟೊ 2 ಸಾಫ್ಟ್ ಆಗಿದೆ. ಸೊ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಚಿಕ್ಕ ಬೌಲ್ನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. 1 ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ನೋಡಿ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿರೋ ಅಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ತರಿ ಇರಬಾರ್ದು, ನುಣ್ಣಗೆ ರುಬ್ಕೊಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ 1 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರುವಂಥ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಜೊತೆಗೆ ಚಿಟಿಕೆಯಷ್ಟು ಅಡುಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂತ ಅಂದಮೇಲೆ ನಾವೇನಿಲ್ಲಿ ಕಾಳನ್ನು ಎಡೆದಿಟ್ಕೊಂಡಿದ್ದೀವಿ, ಇದನ್ನು ನೀರೇನು ಇಲ್ಲದಾಗೆ ನೀಟಾಗಿ ಸೋಸಿ ಕಾಳನ್ನು ಹಾಕ್ಕೊಬೇಕಾಗತ್ತೆ. ಹಸಿ ಕಾಳನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಹುರ್ಕೊಬೇಕಾಗುತ್ತೆ. ಆ ಸೊಗಡು ವಾಸನೆ ಏನಿರುತ್ತೆ, ಹಸಿ ಕಾಳಿನ ಸ್ಮೆಲ್ಲು ಹೋಗೋವರೆಗೂ ಸಹ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಕೆಲವೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ, ಅಂದರೆ ಕಾಳನ್ನು ಟೊಮೊಟೊ, ಈರುಳ್ಳಿ ಎಲ್ಲನೂ ಸಹ ಫಸ್ಟೇ ಕೂಗಿಸ್ಕೊಂಡು ಆಮೇಲೆ ಒಗ್ಗರಣೆನ ಕೊಟ್ಟು ಮಾಡೋ ಅಂಥದ್ದು ಇರುತ್ತೆ. ಬಟ್ ನಮ್ಮನೆ ಸೈಡಲ್ಲೆಲ್ಲ ನಾವು ಇದೇ ಥರನೇ ಹಸಿ ಕಾಳು ಹುಳಿ ಸಾರು ಅಂತಂದರೆ ನಾವು ಹೀಗೆ ಮಾಡೋದು. ಕಾಳು ಚೆನ್ನಾಗಿ ಹುರಿದಷ್ಟು ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು 5 ನಿಮಿಷಗಳ ಕಾಲ ಹಸಿ ಕಾಳನ್ನು ಹುರಿದಾದ್ಮೇಲೆ ಆಲೂಗೆಡ್ಡೆ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲವನ್ನು ಸಹ ಹುರ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ರುಬ್ಬಿರೋಂಥ ಮಸಾಲೆ ಪದಾರ್ಥನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಮಸಾಲೆ ಪದಾರ್ಥನ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಾದ್ಮೇಲೆ ಸಾಂಬಾರು ಹದಕ್ಕೆ ನೋಡಿ ನೀರನ್ನು ಹಾಕ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಕಾಳು ಸಾರು ಯಾವುದೇ ಮಾಡಿದ್ರೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿನೇ ಮಾಡುವಾಗಲೇ ಸಾಂಬಾರನ್ನ ತೆಳುವಾಗೆ ಮಾಡಬೇಕಾಗುತ್ತೆ. ಸಾಂಬಾರು ಬೇಯ್ತಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಸಾಲೆ ಒಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 3 ವಿಷಲ್ ಕೂಗಿಸ್ಕೊಂಡ್ರೆ ಅವರೆಕಾಳು ಹುಳಿ ಸಾಂಬಾರು ರೆಡಿ ಆಗುತ್ತೆ.
3 ವಿಷಲ್ ಕೂಗ್ಸಾದ್ಮೇಲೆ ವಿಷಲ್ ತಣ್ಣಗಾಗಿದೆ. ಸೊ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಈ ರೀತಿ ಸಾಂಬಾರನ್ನ ಮಾಡಿ ನೋಡಿ ನಾನು ತೋರಿಸಿರೋ ಥರ ಕೆಲವೊಂದು ಪದಾರ್ಥಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಈ ರೀತಿ ಅವರೆಕಾಳು ಹುಳಿ ಸಾಂಬಾರು ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಹದಕ್ಕೆ ಸಾಂಬಾರು ಆಗಿದೆ ಅಂತ ಹೇಳಿ. ಸೊ ಇವಾಗ ನಾನು ಮಧ್ಯಾಹ್ನ ಮಾಡಿರೋ ಅಂಥ ಸಾಂಬಾರು ಸಂಜೆ ಅಷ್ಟರೊಳಗಡೆ ಸ್ವಲ್ಪ ಗಟ್ಟಿನೇ ಆಗಿತ್ತು ಸಾಂಬಾರು. ಇದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಇದ್ರೇ ತುಂಬ ರುಚಿ ಇರುತ್ತೆ. ಅವರೆಕಾಳು ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ತೋರಿಸಿರೋ ಥರ ನೀವು ಒಂದು ಸಲ ಅವರೆಕಾಳು ಹುಳಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.